ಹಿಂಗತ್ ಮಾಸ್ತರ್ ಬಸ್ಸು ಮಾಸ್ತರ್ ಕೆಲಸ ಹಿಂಗತ್ತಿದ ಅವ್ವನ್ ಕೆಲಸ ಹೆಂಗ್ ಡಪ್ ಬರ್ಸ್ತಿ ಏನ್ ಡಪ್ ಬರ್ಸ್ತಿ ಕ್ಯಾಂಕಿ ಕ್ಯಾಂಕಿ ನಂಗ ಕ್ಯಾಂಕಿ ಕ್ಯಾಂಕಿ ನಂಗ अरे ಬಡ್ಡಿ ಹಿಡಿದ ಪದ ಹಾಡೋ ದಾಸ ನಿನಗ ಯಾರ ಕೊಟ್ಟಾರ ಉಪದೇಶ ನಿನಗ ಯಾರ ಕೊಟ್ಟಾರ ಉಪದೇಶ ಕೇಳಿದವ್ರ ನಿನ್ನ ಹಾಡಿಗಂತಾರ ತಮ್ಮ ದಾಸರಿಗೆ ಕೇಳಿದವ್ರ ನಿನ್ನ ಹಾಡಿಗಂತಾರ ತಮ್ಮ ದಾಸರಿಗೆ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಹಾಡೋದ ಬೆಟ್ಟ ಕೋಲೆ ಮಾಡೋದಲೇ ಹಾಡೋದ ಬೆಟ್ಟ ಹಮಾಲೆ ಮಾಡೋದಲೇ ಹಾಸೆಗೆ ಕಾಣಲದೆ ಆಡೆಯಾಗ ಬೇಳಾವ ಎಟ್ಟ ಹುಡುಗಿ ಮುಂದ ಎಟ್ಟ ಹಾಸೆಗೆ ಕಾಲದೆ ಆಡೆಯಾಗ ಬೇಳಾವ ಎಟ್ಟ ಏಲಿನ ಕೆರೆಯ ಯುವಕಲೇಸ ಊರಾಗೆ ಕಯಾಂಗ ಊರಾಗೆ ಕಯಾಂಗ ಮೂಗೇನ ವಾಸ ಮೊಕ್ಕಳಿನ ಬಲ್ಲಾವ ಮಲ್ಲಿನ ವಾಸ ಘಮ ಘಮ ಮಲ್ಲಿನ ವಾಸ ಮೂಗೇನ ವಾಸ ಹುಡುಗೇನ ಬಲ್ಲಾವ ಮಲ್ಲಿಗವೇನ ವಾಸ ಬಾಳಿಗೆರ ಕಲೆಗೆ ಬಂಗಾರದ ಕಾಲಸ ಸಿದ್ರಾಂಬೇರೆ ಗೋರವೇಣ ಉಪದೇಶ ಸಿದ್ರಾಂಬೇರೆ ಗೋರವೇಣ ಉಪದೇಶ ವಸ್ತಾದ ಅಪ್ಪನ ಹೆಂಗ ಹೇಳತನ ಅಡಿಯ ನುಡಿ ಪ್ರಾಸ ವಸ್ತಾದ ಅಪ್ಪನ ಹೆಂಗ ಹೇಳತನ ಅಡಿಯ ನುಡಿ ಪ್ರಾಸ ಎಲ್ಲೆಲ್ಲಿ ಬತ್ರಿ ಮದ್ರಿ ಗಾಡಿ ಗಾಡಿ ಹೋಗಿ ಬಿದ್ದತ್ರಿ ಹಾಲಕ್ಕ ಇಲ್ಲೇ ಮಗ್ಗದ್ಲಾಗ ಹಾಲತ್ರಿ ನಮ್ ಕಾಕನ ಕಳ್ಸೋದ್ ಆಕತಿ ನೆಬಸ್ಕೊಂಡ್ ಬರಾಕ ಹಾ ಬಾಳ ಚಂದ ವಿಷಯ ಹೇಳ್ಯಾರಲ್ರಿ ಮಾಸ್ತರು ಹಾ ಅಂದ್ರ ಬಸ್ಸು ಮಾಸ್ತರ್ ಏನ್ ಹೇಳ್ತಾನ್ರಿ ಏನ್ ಹೇಳ್ತಾರವ ಹುಡುಗಿ ಅಂದ್ರ ಸಣ್ಣಕ್ಕಿದಾಳಿನ ಸಣ್ಣಕ್ಕಿದಾಳ ಗಡಿಗೆ ಸುಟ್ಟಿಲ್ಲ ಮಾಸ್ತರ್ ಹೌದ್ ಕುಂಬಾರ ಹುಡುಗಿ ಎಲ್ಲ ಸಣ್ಣಕ್ಕಿದ ಕಡೆ
ನೋಡಾಕಿನ ಒಳಗಿನ ಕೈ ತಿಳಿದಿಲ್ಲ ನಿನಗಿನ ತಿಳಿದಿಲ್ಲ. ಇನ್ನ 3 ದಿವಸ ಟೈಮ್ ಇನ್ನ ತಿಳಿಸ್ತೀನಿ ನಿನ್ನ. ಹೌದಲ್ರಿ? ಹಾ ಹಾ ಈಗ ಬರನ ಅವನಿಗೆ ಏನೋ ಹಾ ನಾನೇ ಶ್ರೇಷ್ಠ ಇದ್ದೀನೋ, ನಾನೇ ದೊಡ್ಡ ಹೋದೇನಿ, ನಾನೇ ದೊಡ್ಡವದಿನ ನನ್ನಿಂದ ಎಲ್ಲ ಆಗೈತೆ ಅಂತ ಹೇಳ್ತಾನ್ರಿ ಬಸ್ ಹೌದು. ಮಾಸ್ತರ. ಬಸು ಮಾಸ್ತರ ಹಾ ಹಾ ಮೊದಲ ಸಗುಣ ಅಂದ್ರೆ ಹೆಣ್ಣ, ಸಗುಣ ಅಂದ್ರೆ ಹೆಣ್ಣ, ಸಗುಣದಿಂದ ನಿರ್ಗುಣ ಸಹಕಾರ ಆಗ್ತಿ ಅಂತೇಳಿ ಹೇಳಿದೆವು. ಹೇಳಿವಲ್ರಿ. ಅದು ಬಿಟ್ಟನ ಮಾಸ್ತರ ಹಾ ಹಾ ಈ ಪಂಚಮಹಾಭೂತ ಶರೀರದೊಳಗ ಹಾ ಪಶ್ಚಿಮ ಶಿಖ ಬ್ರಹ್ಮ ಅಗ್ನಿ ಸುದಿ ಮಣಿಪುರ ಸ್ವಾದಿಷ್ಟ ಹತ್ ಇಷ್ಟ ಸ್ಥಾನಗಳದಾವ. ಹಾ ಹಾ ಈ ಸ್ಥಾನಗಳದೊಳಗ ನಿನ್ನ ಪರಮಾತ್ಮ ಹಾ ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಅಡಕವಾಗಿರ್ತಾನ. ಹತ್ ಈಗ ನಾ ನಿದ್ರೆ ಅವಸ್ಥೆಯೊಳಗಿರ್ತೀನಿವ, ಹೌದ್ರಿ. ನಿದ್ರೆಯಲ್ಲಿ ನಿನ್ನ ಜೀವಾತ್ಮ ಸ್ಥಿತಿಯೊಳಗಿದ್ದಿರ್ತಾನ, ಯಾವ ಸ್ಥಾನಕ್ಕಿರ್ತಾನ, ಯಾವ ಸ್ಥಾನಕ್ಕಿರ್ತಾನ. ಮತ್ತು ಎತ್ತರ ಎತ್ತರ ಆಯ್ತಂದ್ರೆ ಯಾವ ಸ್ಥಾನಕ್ಕಿದ್ದಿರ್ತಾನ. ಹೌದ್ರಿ. ಮತ್ತ ನೀ ಗಾಢ ನಿದ್ರೆಯೊಳಗ ಹುಲಿ ಬಂದ ಕಚ್ಚಿರ್ತದ, ಮೈಯೆಲ್ಲ ರಕ್ತ ಆಗಿರ್ತದ, ರಕ್ತ ಆಗಿರ್ತೈತ್ರಿ ಎಲ್ಲ ಮೈಯೆಲ್ಲ. ಕತ್ತಿರ್ತಾನ ಬಸು ಮಾಸ್ತರ ದುಃಖ ಮಾಡಿ ಅವಾಗ ಎತ್ತರ ಆತದ, ಎದ್ದು ನೋಡ್ತಾನ ಹುಲಿನೂ ಇರಲ್ಲ ರಕ್ತನೂ ಇರಲ್ಲ, ಏನೂ ಇರಂಗಿಲ್ಲ, ಎಲ್ಲಾ ಮಾಯ ಆಗಿರ್ತದ. ಮತ್ತ ಹಿಂಗ ಹೊಳ್ಳಿ ಮುಕ್ಕೋತನ, ಅವಾಗ ಒಬ್ಬಕ್ಕಿ ಹೆಣ್ಮಗಳು ಬಂದು ಏನ್ ಮಾಡ್ತಾಳ್ರಿ, ಕಾಮಯುಖಾರಾಗಿ ಇಂದ್ರಿಸ್ಖಲನವಾತದ. ಇಂದ್ರಿಸ್ಖಲನವಾದದು ಕಾಣ್ತದ. ಮತ್ತ ಹುಲಿ ಮೈಯೆಲ್ಲ ಕಡದದ ರಕ್ತ ಅದು ಯಾಕೆ ಕಾಣಲ್ಲ, ಅದು ಯಾಕೆ ಕಾಣಂಗಿಲ್ಲ. ಮತ್ತ ನಿನ್ನ ಜೀವಾತ್ಮ ಯಾವ ಯಾವ ಸ್ಥಳದಲ್ಲಿ ಇದ್ದಿರ್ತಾನ. ಅದು ಬಿಟ್ಟನ ಮಾಸ್ತರ ಸುಮ್ಮ ಅಲ್ಲಿ ಇಲ್ಲಿ ಕೈ ಆಡ್ಸೋತ್ ಬಂದ ಸುತ್ತ ಹಾಕಾಕತ್ತಾನ್ರಿ. ಬರೇ ಸುತ್ತ ಹಾಕಿದ್ರೆ ತಿಳಿದಿಲ್ಲ ಇದ್ರದ್ದು ವರ್ಣನೆ. ಹೌದೌದ್ರಿ. ಈ ಜೀವ ತಯಾರು ಮಾಡಬೇಕಾದ್ರೆ ಪರಮಾತ್ಮ ಪ್ರಥಮದಲ್ಲಿ ಜಲ ತತ್ವದಿಂದ 1 ಅಂಶ, ಅಗ್ನಿ ತತ್ವದಿಂದ 1 ಅಂಶ, ಪೃಥ್ವಿ ತತ್ವದಿಂದ 1 ಅಂಶ, ಗಾಳಿ ತತ್ವದಿಂದ 1 ಅಂಶ, ಅಗ್ನಿ ತತ್ವದಿಂದ 1 ಅಂಶ. ಹೀಗೆ ಜೀವಾತ್ಮ ತಯಾರು ಮಾಡ್ಯಾನಲ್ರಿ ನಿನ್ನ ಪರಮಾತ್ಮ. ತಯಾರು ಮಾಡಬೇಕಾದ್ರ ಅದಕ್ಕೊಂದು ಖೂನ್ ಇಟ್ಟನ ಮಾಸ್ತರ ಇಟ್ಟನಲ್ರಿ. ಪ್ರಥಮದಲ್ಲಿ ಈ ಜೀವ ತಯಾರು ಮಾಡಬೇಕಾದ್ರೆ ಯಾವ ಖಾನಿಗೆ ಕೈ ಹಾಕಿ ಈ ಜೀವ ತಯಾರು ಮಾಡಿದ ನಿನ್ನ ಪರಮಾತ್ಮ. ಪ್ರಥಮದಲ್ಲಿ ಈ ಜೀವ ತಯಾರು ಮಾಡುವಾಗ ಯಾವ ಖಾನಿಗೆ ಕೈ ಹಾಕಿ ಜೀವ ತಯಾರು ಮಾಡಿದ. ಬರೇ ನಾನೇ ಅಂತೇಳಿ ಭ್ರಮೆಯೊಳಗ ಬೀಳಬೇಡ. ಬರೇ ಭ್ರಮೆಯೋಳು ಬಿದ್ದು ಕೆಡಬೇಡು. ಪರವಸ್ತುವನ್ನು ಮರೆತು ಲೌಕಿಕವನ್ನು ನಂಬಿ ಯಾವ ಪರ ಬ್ರಹ್ಮ ಪರಸ್ವರೂಪ ನೀನೇ ಅದೇ ಅಂತ ಹೇಳ್ತಿ. ಮೊದಲು ಸಗುಣ ಬೇಕು, ಸಗುಣದಿಂದ ಪರಬ್ರಹ್ಮ ಆಗು, ಪರಮಾತ್ಮ ಆಗು, ಸಚ್ಚಿದಾನಂದ ಆಗು. ಏನು ಸಚ್ಚಿತ್ ಆನಂದನು ನೀನು ಆಗ್ಲಕ್ ಬರ್ತದ. ಮೊದಲು ಸಗುಣ ಬೇಕು. ಸಗುಣ ಅಂದ್ರೆ ಹೆಣ್ಣಿನಿಂದಲೇ ನಿಂದೆಲ್ಲ ದೊಡ್ಡ ದೊಡ್ಡ ಮಹಾತ್ಮರ ಸತ್ಯಕ್ಕೆ ಸಚ್ಚಿದಾನಂದ ಓದುತ್ತರು. ಯಾವ ತಾಯಿಯನ್ನು ಒಲಿಸಿಕೊಂಡು ಮುಕ್ತಿ ಪಡೆದರು, ಯಾವ ನಿನ್ನ ಆದಿನಾರಾಯಣ ಆಲದ ಮೇಲೆ ಎಲೆ ಮೇಲೆ ತೇಲ್ಕೋತ ಬರ್ತಿದ, ಅವಾಗ ಜೋಪಾನ ಮಾಡದಕ್ಕೆ ನನ್ನ ಆದಿಶಕ್ತಿ ಜೋಪಾನ ಮಾಡ್ಯಾಳ. ಲಕ್ಷ್ಮಿಯ ಜಡಿಯಲ್ಲಿ ನಾರಾಯಣನು ಜನಿಸಿದನು. ನಿನ್ನ ವಿಷ್ಣು ದೇವರ ನನ್ನ ತಾಯಿಯಿಂದ ಮುಕ್ತಿ ಪಡೆದ ಹಿಂಗ ಪುರಾಣ ಹೇಳ್ತಾವ. ಮತ್ತ ಈ ಮಾಸ್ತರ್ ಏನ್ ಹೇಳ್ತಾನ್ರಿ, ಎಲ್ಲಾ ಬರೇ ಗುಳ್ಳವನು ಸುದ್ದಿ ಹೊಡ್ಕೊತ ಬಂದ್ರಿ ಇವ್ರು, ಬರೇ ಶರ್ಮಿ ಸುತ್ತದೆ. ಹಂಗಲ್ಲ ಮಾಸ್ತರ, ನಿನ್ನೊಳಗ ಪರಮಾತ್ಮದನು ಏನ ಪರಮಾತ್ಮನ ನೀ ಇದ್ದೀಯ, ನಿನ್ನೊಳಗ ಪರಮಾತ್ಮನದನು, ಪರಮಾತ್ಮನ ಒಳಗ ನೀ ಅದೇ. ಇದ್ರ ವಿಶ್ಲೇಷಣೆ ಹೆಂಗದಂದ್ರ ಹೆಂಗೈತ್ರಿ, ಮೋಹ ವಿವೇಕ ವಿರಕ್ತಿ ದಳಪತಿ ಇದೊಂದು ಸೈನ್ಯ ಬೇರೆ ಅದ ಮಾಸ್ತರ. ಬೇರೆ ಐತಲ್ರಿ. ಸಚ್ಚಿತ್ ಆನಂದ ಇದೊಂದು ಸೈನ್ಯ ಬೇರೆ ಅದ. ಬೇರೆ ಐತಿ. ವಿರಕ್ತಿ ಖಡ್ಗದಿಂದ ಕರುಣೆಯ ಜಲದಿಂದ 3 ಮಲಗಳನ್ನು ತೊಳೆದು ವರಭಕ್ತಿಯ ಉಡುಗೆಯನ್ನು ತೊಡಸಿ ನರಶ್ರವಣಂತೆಂಬ ಹಾಲು ಕುಡಿಸಿ ಸಲುವಿದಂತ ಗುರುಮಾತೆಗೆ ಹೋಲುವರೆ ಅಂತ ಹೇಳ್ಯಾರ. ಯಾರು ಈ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಯಾವ ಗುರುಮಾತೆ ಕಿತ್ತ ಕಡಿಮೆ ಅದಾರ ಅಂತ ಹೇಳ್ತಾರ. ಯಾರು ನಿಮ್ಮವರೇ ಹೇಳ್ಯಾರಲ್ರಿ. ಕರುಣೆಯ ಜಲದಿಂದ 3 ಮಲಗಳನ್ನು ತೊಳೆದು ವಿಕ್ಷೇಪ ದೋಷ, ಆವರಣ ದೋಷ, ಮಲದೋಷ ಯಾವ ನನ್ನ ತಾಯಿ ಕರುಣದಿಂದ ಅವೆಲ್ಲ ನಿವೃತ್ತಿ ಮಾಡ್ತಾಳ. ಅಂತ ಕರುಣದಿಂದ ನಿವೃತ್ತಿ ಮಾಡಿ ಜ್ಞಾನವೆಂಬ
ಭಕ್ತಿ ಎಂಬ ಜ್ಞಾನದ ಭಂಡಾರ ಪಟ್ಲ ತಿಳ್ಕೊ. ಅವಾಗ ನಿನಗ ಜ್ಞಾನೋದಯ ಆತದ. ನೀ ಬಸವ ಮಾಸ್ತರಲ್ಲ, ನಾನು ಸಚ್ಚಿತ್ ಆನಂದದಲ್ಲಿ ಪರಬ್ರಹ್ಮ ಪರಮಾತ್ಮ ಅದಿನ ತಿಳ್ಕೊಳಕ್ ಬರ್ತದ. ಮೊದಲ ಸಗುಣ ಬೇಕು. ಸಗುಣದಿಂದ ಹೆಣ್ಣು ಬಹಳ ಶ್ರೇಷ್ಠದ ಮಾಸ್ತರ. ಇನ್ನ 2 ದಿವಸ ಹಾಡ್ಕೇವ, ಬಹಳ ಬಡ್ದಾಡೋದು ಬೇಡ. ನೋಡೋಣ ಸಣ್ಣಾಗಿ ಹೋಗಿ ಏನೇನು ಹೇಳ್ತಾನೆ ಮಾಸ್ತರ. ಹೇಳುವ ನಾವು ನಿಮ್ ಪರಮಾತ್ಮ ತಲೆ ಮೇಲೆ ಗಂಗಾ ನಿಲ್ಸ್ಕೊಂಡನಂದ್ರ ಒಂದ್ ತಾವದಲ್ಲಿ ಗಂಗಾ ನಿಲ್ಸನ ಹೇಳ್ತಾರ. ಹೇಳ್ಯಾನ್ರಿ. ಹೇಳ್ಯಾನ ಮಾಸ್ತರ. ಇಳಿಸ್ಯಾನ ಅಂತ ಹೇಳ್ಯಾರ. ಯಾವ ಸಗರ ರಾಜನ ಇಳಿಸ್ಯಾನ ಅಂತ ಹೇಳ್ತಾರ. ಬಹಳ ಮಂದಿ ಇಳಿಸ್ಯಾರ, ಅದು ನಿನಗ ಗೊತ್ತಿಲ್ರಿ. ಇವ ಬರೇ ಭಗೀರಥ ರಾಜನಿಂದ ಗಂಗಾ ಭೂಮಿಗೆ ಬಂದಳಂತೇಳಿ ಇದು ಒಂದೇ ಅದ. ಹೌದ್ರಿ. ಯಾರಿಗಿ? ಉತ್ತಮ ಮಾಸ್ತರ್ಗ್ರಿ. ಉತ್ತಮ ಮಾಸ್ತರ ಗಂಗಾ ಭಗೀರಥ ರಾಜನಿಗೆ ವರಕರಣೆ ಆಗ್ತಿತ್ತಲ್ಲ ತಿಳ್ಕೊ. ಏನು ನಿಮ್ಮ ಸೈನ್ಯ ಇತ್ತಲ್ಲ 66,000 ಸೈನ್ಯ ಭೂತಗಳಾಗಿ ಓಡಾಡ್ಲಕತ್ತೀವು. ಅವಕ್ಕೆ ಮುಕ್ತಿ ಕೊಡೋ ಸಲುವಾಗಿ ಕಪಿಲ ಮುನಿ ಅದನ್ನು ವಿಚಾರ ಮಾಡಿ ಅದನ್ನು ಗಂಗಾದೇವಿಗೆ ಪರಮಾತ್ಮ ನಿಮಗ ಮುಕ್ತಿ ಕೊಟ್ಟಾನತ್ತೇಳಿ ಗಂಗಾನಿಂದ ಮುಕ್ತಿ ಸಿಕ್ಕದ. ನಿಮ್ಮ ಮಾತು ನಿಮ್ಮಲ್ಲೇ ಸಿಕ್ಕದ ನೋಡು ಮಾಸ್ತರ. ಗಂಗಾದೇವಿದಿಂದ 66,000 ಸೈನ್ಯ ಮುಕ್ತಿ ಹೊಂದ್ಯದ. ಮತ್ತ ಇವ ಹೇಳ್ತಾನ ನಾ ಮುಕ್ತಿ ಕೊಟ್ಟಿನು. ಮುಕ್ತಿ ಕೊಡಂತ ಶಕ್ತಿ ನಿನ್ನಂತಿಲೆ ಏನನ್ನದೇವು? ಯಾರಿಗೆ ಬಂದ ಭೇಟಿ ಆಗ್ಯಾನ, ಯಾರಿಗೆ ಉದ್ಧಾರ ಮಾಡ್ಯಾನ, ಯಾರಿಗೆ ಕಣ್ಣಿಗೆ ಕಾಣ್ಯಾನ ನಿನ್ನ ಪರಮಾತ್ಮ ಅಂತ ಹೇಳಿದೆವು. ಅದು ಅಲ್ಲೇ ಬಿಟ್ಟನ ಮಾಸ್ತರ. ಅಲ್ಲೇ ಬಿಟ್ಟನ್ರಿ. ಅದನ್ನ ಅಲ್ಲೇ ಬಿಟ್ಟು ಅಲ್ಲೇ ಚಿಪ್ಪಿಟ್ಟು ಸಾರ್ಸ್ಲಕತ್ತಾರ ಮನಿ. 2 ದಿನ ಆಯ್ತಿರ್ಲಿ ಟೈಮ್. ನೋಡು ನೀವು ಹೋಗಿ ನೋಡ್ರಿ ಯಾ ಹಾದಿಲೆ ಬರ್ತಾನೆ, ಹೆಂಗ ಬರ್ತಾನ. ಸಣ್ಣಂಗೆ ತಂದು ಹಣ್ಣಂಗೆ ನೇದ್ ಹೋಗಿ ಒಟ್ಟ ಬಿಡುದು ಬೇಡ ಏನ್ರಿ ಸಲ್. ಶಾಯರಂತ ನಿನ್ನ ಸುರತೆ ಸಾರತೈತೆ, ಏ ಸೊದ್ದೆ ಕೇಳೆ ಬಂದೆ ನಾನಿನ್ನ ಪಾದ ಬಂದೆ. ಹಾದೆ ಬೆಟ್ಟಯವರ ಹಾಡತಾರ ದರದೆಲೆ 3 ಮಂದಿ ದರದೆಲೆ ಹಾದೆ ಬೆಟ್ಟಯವರ ಹಾಡತಾರ ನಾವಂದ ಕೇಳಿದಾರ ಇವರ ಅಂದ ಹೇಳತಾರ. ಏ ಮಾತಾಡತೆಯ ಬೇರಸ ಕರೆ ಮದ್ರೆ ಊರ ಹರದಾಸ. ಏ ನನ್ನ ಒಡೆ ಒಳಗಾಡೋ ಕೋಸ ನಿನಗೆ ಏ ನನ್ನ ಒಡೆ ಒಳಗಾಡೋ ಕೋಸ ನಿನಗೆ ಏ ಕಲ್ಪನ ತಗದು ಕವಿಯ ಮಾಡಬೇಕ, ಕಲ್ಪನ ತಗದು ಕವಿಯ ಮಾಡಬೇಕ, ಕಲ್ಪನ ತಗೋ ತಮ್ಮ ಕವಿಯ ಮಾಡಬೇಕು. ಕಲ್ಪನ ತಗದು ಕವಿಯ ಮಾಡಬೇಕು. ಹೌದು. ಏ ಉಂಡಂಗ ಅಮೃತ ರಸ ಜನ ಕೇಳಿ ಆಗ ಸಂತೋಷ. ಏ ಒಪ್ಪ ಇಲ್ಲದೆ ಅಡಗೆ ಉಣುವಕ್ಕೆ
ನೋವಕ್ಕೆಂತ ಇರಬೇಕು ಉಪವಾಸಗಿಯಗ ಹಾಗೆಯಗ ಏ ಒಪ್ಪ ಎಲ್ಲದೆ ಅಡಗೆ ಉಣೋವಕ್ಕೆಂತ ಇರಬೇಕು ಉಪವಾಸಗಿಯಗ ಹಾಗೆಯಗ ಮೂಲ ಸ್ಥಾನದಾಗ ಪೆಂಡ ಉತ್ಪತ್ತಿ ಏನು ಬಲ್ಲ ಹರದಾಸ ಬೆದ್ದಂಗ ಹೇಳ್ತಿ ಕಾನ ಎಲ್ಲಿ ಹಾಡಿ ನೀವು ಬಲ ಅನಿಸಿಕೊಂಡ ಸುತ್ತಗೊಂಡಿರು ಮೂಲ ಸಾಗಿಯಗ ಹಾಗೆಯಗ ಎಲ್ಲಿ ಹಾಡಿ ನೀವು ಬಲ ಅನಿಸಿಕೊಂಡ ಸುತ್ತಗೊಂಡಿರು ಮೂಲ ಸಾಗಿಯಗ ಹಾಗೆಯಗ ನಿಮ್ಮ ತಂದೆ ಬೆಂದು ಮೊದಲೆಲ್ಲೆಂದ ತಂದೆ ಹೇಳಣ್ಣ ಬೆಂದು ಹೆಂಗೆ ಕಮಲದಲ್ಲಿ ಗಟ್ಟೆ ಮೊಟ್ಟೆ ತಂದ 30 ದಿವಸ ಐದ ಮೊಳಕೆಯ ಮತ ಚೇರ ಹೊಟ್ಟೆ ಆ ಶಸ್ತ್ರ ದಳದ ಮೇಲೆ ಸ್ವಯಂ ಬ್ರಹ್ಮ ಶಸ್ತ್ರ ದಳದ ಮೇಲೆ ಸ್ವಯಂ ಬ್ರಹ್ಮ ಎರಡ ತಿಂಗಳಿಗೆ ಕೈ ಕಾಲಾದ ಕೆಳಕಣ್ಣ ಮತ 3 ತಿಂಗಳಿಗೆ ಬೆಳದಾರ 4ನೇ ತಿಂಗಳಿಗೆ ಪಿಂಡಕ ತುಂಬೆ 5 ತಿಂಗಳಿಗೆ 6 ತಿಂಗಳಿಗೆ ಸಾರವ 7 ತಿಂಗಳಿಗೆ ಬೇಡ 8ನೇ ತಿಂಗಳಿಗೆ ಅಷ್ಟವರ್ಣಗಳು ಎಂಟನೇ ತಿಂಗಳಿಗೆ ಅಷ್ಟವರ್ಣಗಳ ಪೂರ್ಣ ವರ್ಣಗಳು ಒಂಬತ್ತು ತಿಂಗಳಿಗೆ ಓದತ್ತೇದ ಪುರಾಣ ಸ್ಥಿರವಾಗಿ ಭವನದಲ್ಲಿ ಬಾಗೆ ಬಂದ ಕರುಣ ಭೂಮಿಗೆ ಬೆದ್ದ ತನ್ನ ಬಾಯಿಗೆ ನನ್ನೊಳಗ ನೀನು ಮಲಮೂತ್ರದಲ್ಲಿ ಬೆಳೆದವನ ನಾನೆಂದ ಆದ ಜೋಪಾನ ನೀ ಹಂಗ ಹುಟ್ಟಿದೆ ಹಾಗೆ ಹುಟ್ಟಿತ ಶ್ರೇಯ ಭವನ ನೀ ಹಂಗ ಹುಟ್ಟಿದೆ ಹಾಗೆ ಹುಟ್ಟಿತ ಶ್ರೇಯ ಭವನ ಬೆಂದು ಬೇಜನಂದಂತೆ ಶಾಯರ ಬೆಂದು ಬೇಜನಂದಂತೆ ಶಾಯರ ಬೆಂದು ಬೇಜನಂದಂತೆ ಶಾಯರ ಬೆಂದು ಬೇಜನಂದಂತೆ ಛಾಯೇರ ಏ ಹಂಗಾಗತ್ತಿದ್ದನೆ ಸುಳ ಹೇಳ ಬ್ಯಾಡ ಹಾದಿ ಬೇಟ ಇವ್ರ ಹಾಡ ಹಾಡತ
ಬರ್ತೇನೆ ಕೇಳ ತಂಗಿ. ಬಾಳ್ ಚಂದ ಕೇಳ್ಯಾರ ಇಸೆ ಬಾಳ್ ಚಂದನು ಹೇಳ್ಯಾರಿ. ಹೌದು ಬಾಳ್ ಚಂದ ನಿಶೆ ಕೇಳಿ ಹೋಗ್ಯಾರು. ಹೌದೌದು. ಹಾ ಹಾ ಯಾಕಂದ್ರ ಮಾಸ್ತರ ಏನಾತ್ರಿ? ಈ ಶರೀರದಲ್ಲಿ ಪರಮಾತ್ಮ ಹಾ ಹಾ ಅನುರೇಣು ತೃಣ ಕಾಷ್ಟಗಳಲ್ಲಿ ತುಂಬಿಕೊಂಡನ ಅಂತೇಳಿ ಹೇಳಿದಿ. ಹೇಳ್ಯಾರಿ. ಈ ಜೀವ ತಯಾರು ಮಾಡ್ಬೇಕಾದ್ರ ಹಾ ಹಾ ಒಂದು ಶೂನ್ಯ ತಯಾರು ಮಾಡದ ಪ್ರಥಮದಲ್ಲಿ ಹಾ ಶೂನ್ಯ ತಯಾರು ಮಾಡಿ ಅದಕ್ಕೆ ಜೀವಕಾಳು ತುಂಬುತ್ತಿದ ಒಂದು ಪಕ್ಷಿ ಬಂದ ಕೆಡಿಸಿ ಹೋಗಿಬಿಡುತ್ತಿತ್ತು. ಅವಾಗ ಒಂದು ಮೊದಲ ಏನಾದ್ರಿ? ನಾಯಿಯನ್ನು ನಿರ್ಮಾಣ ಮಾಡದ ಹಾ ಹಾ ವಿಬ್ಲೇಶವೆಂಬ ಹಾ ಆ ಪಕ್ಷಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಜೀವಕಾಳು ತುಂಬದ. ಆಹಾ. ಆಮೇಲೆ ಶೂನ್ಯ ಏನು ತಯಾರು ಮಾಡಿದ ನೋಡು, ಹೌದ್ರಿ. ಅದಕ್ಕೆ ಜೀವಕಾಳು ತುಂಬದ. ಆ ಪಕ್ಷಿ ಬರ್ತಿತ್ತು, ಇದು ಒವ್ವತ್ತು. ಹಾ. ಅವಾಗ ಈ ಜೀವ ತಯಾರಾಯ್ತು ಮಾಸ್ತರ. ಈ ಜೀವ ತಯಾರ ಆದ ಮ್ಯಾಲ ಹಾ, ಹಾ. ಅವಾಗ ನೀ ಓ ತಳಿ ಹಾ, ಹಾ. ಎಷ್ಟೋ ಯುಗಗಳು ಒದರಿದಿ. ಹೋದ್ರೇನಲ್ರಿ? ಓ ತಳಿ ಒದರಬೇಕಾದ್ರೆ ಕಾರಣ ಏನಿತ್ತು? ಹಾ. ಈಗ ಏನಾತ್ರಿ? ಏ ಬಸು ಮಾಸ್ತರ ತಳಿ ಒದರ್ಬೇಕಾದ್ರ ಹಾ ಹಾ ನಿನ್ನ ಹತ್ತಿಲೆ ಕೆಲಸದ ತಳಿ ಒದರ್ತಾರ. ಹೌದಲ್ರಿ? ಅದಕ್ಕೆ ಬಸು ಮಾಸ್ತರ ತಳಿ ಯಾಕೆ ಒದರ್ದಿ? ಹಾ. ಓ ತಳಿ ಯಾರಿಗೆ ಒದರ್ದಿನಿ? ಯಾರಿಗೆ ಹೋದ್ರಿದಿ? ನೀವು ಒಬ್ಬನೇ ಇದ್ದೆ ಅಂತ ಹೇಳ್ತಿ. ಹಾ ನೀವ್ ಒಬ್ಬಿದ್ದವ. ಹಾ ಹಾ ಓ ತಳಿ ಯಾಕೆ ಒದರ್ದಿ? ಯಾಕೆ ಹೋದ್ರಿದಿ ಬಸ್ಸು ಮಾಸ್ತರ? ನೋಡು ನೀವ ಏನೇನ್ ಹೇಳ್ತಾರ ಮಾಸ್ತರ. ಹಾ, ಹಾ. 3 ದಿನ ಹಾಡ್ಕೆದವ. 3 ದಿನ ಅದಾವ್ರಿ. ಶಿವನಿಂದ ಹೆಂಗ ಸೃಷ್ಟಿ ರಚನೆ ಆಗ್ಯದ. ಹಾ ಪಾಯ ಮೊದಲು ಹಿಂಗ ಹಾಕ ಮಾಸ್ತರ. ಹಾ ಹಾ ಯಾಕಂದ್ರ ಹಾ ಹಾ ಟೊಂಗಿ ತಿರುಗಾಡಿದ್ರ ನಡೆಯಲ್ಲ. ನಡ್ಯಾಂಗಿಲ್ರಿ? ಯಾವ ಹಾಲು ಮುನಿ, ಹಬ್ಬ ಮುನಿ, ರಕ್ತ ಮುನಿ, ಕೀಲ ಮುನಿ, ಬಿಗು ಮುನಿ ಹಾ, ಹಾ. ಮೊದಲು ಈ ಭೂಮಿಗೆ ಹಾ. ರಕ್ತ ಲೇಪನ ಆದ ಬಳಕ ಈ ಭೂಮಿ ತಯಾರಾಗ್ಯದ ಅಂತೇಳಿ ಹೇಳ್ತದ. ಹೌದ್. ಅಂದ್ರ ನಿರಂಕಾರದಲ್ಲಿ ಹಾ ಹಾ 66 ಶೂನ್ಯಗಳನ್ನ ಮಾಡಿ ಮಾಡಿ ಯಾವ ಜಾಂಬು ಮುನಿ ಜಂಬು ದೀಪದಲ್ಲಿ ಇದ್ದ. ಆ ಜಂಬು ದೀಪದ ಅಧಿಪತಿಯಾಗಿ ಆದಿಶಕ್ತಿ ಹಾ, ಹಾ. ಬುಡಕ್ಕಿದ್ದಳ ಅಂತೇಳಿ ಹೇಳ್ತದ. ಅಂತ ವಿಷಯಗಳು ತಕ್ಕೊಂಡ ಬಾ. ಹತ್. ಬರೇ ಸಗುಣ ನಿರ್ಗುಣ ಆಲಿ ಹಾ ಏನು ಹೆಂಗ ಜ್ಞಾನದ ರಾಶಿ ಆಗಬೇಕು. ಹೌದ್ರಿ? ಏನು ನಿನ್ನೊಳಗ ಶಿವ ಅದನೋ, ಶಿವನೊಳಗೆ ನೀ ಇದ್ದೇವು. ಹಾ ಹಾ ನೋಡು ಏನೇನ್ ಹೇಳ್ತಾನೆ ಹೇಳವ ಹೋಲಿ. ಮಾಸ್ತರ್ ಹೇಳವ ಬಸ್ಸು ಮಾಸ್ತರ್ ಇನ್ನೊಂದ್ ಅಂದಾನ್ರಿ. ಏನಂದಾರಿ? ಅಂದ್ರ ಹಾ. ಮದುವೆ ಆಗುವಾಗ ಗಟ್ಟಿ ಮಾಡುವಾಗ 50 ಮಂದಿ ಬಂದ್ರು. ಮದುವೆ ಆಗುವಾಗ ಹೌದ್. 100 ಮಂದಿ ಬಂದ್ರು. ಹೌದು, ಹೊಸ್ತಾಗ ಕರ್ಕೊಂಡ್ ಬರುವಾಗ ಬರೀ 5 ಮಂದಿ ಬಂದ್ರತ್ರಿ. 5 ಮಂದಿ ಬಂದ್ರ ಹಾ ಹಾ ಹೇಳ್ತಾರ ಮಾಸ್ತರ್. ಒಳಗ 5 ಮಂದಿ ಬಂದ್ರು. ಹೌದ್. ಫಸ್ಟ್ ನೆಟ್ ಮಾಡುವಾಗ ಒಂದು ಹಲ್ಲಿ ಮುದುಕಿತ್ತತ್ರಿ. ಹೌದು ಆ ಮುದುಕಿದ ಒಂದು ತಂದು ಹೋಗ್ಸ್ಯಾಣ, ಫಸ್ಟ್ ನೆಟ್ ಒಂದು ಹೋಗ್ಸ್ಯಾಣ್ರ ತಂದ್ ನೋಡುವ. ಹೌದೌದ್ರಿ. ಹಾ ಹಾ ಈ ಬಸವ ಮಾಸ್ತರ್ ಅಂತವ್ರು ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ಒಂದು ಊರಿಗೆ ಕನ್ಯಾ ನೋಡ್ಲಕ್ ಹೋದ್ರಿ. ಕನ್ಯಾ ನೋಡಕ್ ಹೋದ್ರಿ. ಏ ಹಿರಿಯರಿಗೆ ಏನ್ ಮಾಡ್ತೀವೋ ಹಾ ಹಾ ಉತ್ತಮ, ನಾವು ನೀವು 4 ಮಂದಿ ಹೋಗು ನಡ್ರಿ ಅಂತೇಳಿ ಹಾ. ಹೋದ್ರು ಮಾಸ್ತರು. ಹೋದ್ರಿ. ಕನ್ಯಾ ನೋಡೋರ್ ಮನೆಗೆ ಹೋದ್ರು. ಹೋದ್ರು. ಹೋದಾಕ್ಷಣ ಅವ್ರು ನೀರು ತಂದು ಕೊಟ್ರು. ಹಾ ಹಾ ಮತ್ತೆ ಚಾ ತಂದು ಕೊಡ್ಬೇಕಾಯ್ತಲ್ರಿ. ಹತ್. ಚಾ ತಂದು ಕೊಡುವಾಗ ಹೆಣ್ಮಗಳಿಗೆ ಏ ನೀ ಮಾತಾಡು ಅಂತೇಳಿ ಅಂದ್ರು. ಹೌದೌದ್ರಿ. ಯಾರು? ಇವ ಉತ್ತಮ ಮಾಸ್ತರ್ ಅಂದ. ಹಾ ಹಾ ಉತ್ತಮ ಮಾಸ್ತರ್ ಏನಂದ? ಏನಂದ್ರಿ? ಬಸು ಮಾಸ್ತರ ಮಾಡ್ಕೊಳವ್ ನೀನೇ ಬಂದಿದಿ, ಹಾ ಹಾ ನೀನೇ ಮಾತಾಡಲ್ಲ. ನೀನೇ ಮಾತಾಡ. ನಾ ಮಾತಾಡುದು ಮತ್ತ ಅವ ಮಾತಾಡುದ್ರಾಗ ಏನದ? ಹಾ, ಹಾ. ನೀನೇ ಮಾತಾಡಂದ. ಹತ್. ಬಸು ಮಾಸ್ತರ್ ಏನ್ ಕೇಳ್ಬೇಕು? ಏನ್ ಕೇಳಿದ್ರಿ? ತಂಗಿ ನೀವು ಅಕ್ಕ ತಂಗಿಯರು ಎಸ್ ಮಂದಿ ಅಂತ ಕೇಳಿದ್ರು. ಬಸ್ಸು ಮಾಸ್ತರ್ ಬಸು ಮಾಸ್ತರ್ ಇವ ಹೆಣ್ಣು ನೋಡ್ಲಕ್ ಹೋದವ. ಏನು ನೋಡಕ್ ಹೋಗ್ಯಾನ್ರಿ ಮತ್ತ? ಆ ಹೆಣ್ಮಗಳು ಏನ್ ಹೇಳಿದ್ರು? ಹಾ, ಹಾ. ನಾವು 3 ಮಂದಿ ಅಕ್ಕ ತಂಗಿಯರು ಇದ್ದೇವ್ರಿ ಅಂತ ಹೇಳಿದ್ರು. ಹೌದ್ರಿ. ಅವಾಗ ಮತ್ತ ಬಸು ಮಾಸ್ತರ್ ಕೇಳ್ತಾನ, ಮತ್ತೇನ್ ಕೇಳ್ತಾನ್ರಿ? ತಂಗಿ ನೀವು ನಿನಗ ಅಣ್ಣ ತಮ್ಮರು ಎಷ್ಟು ಜನಾರ? ಅಣ್ಣ ತಮ್ಮರು ಎಷ್ಟು ಜನ ನಿನಗ? ಅವಾಗ ಹುಡುಗಿ ಏನತ್ತು? ಏನ್ ಅಂದಳ್ರಿ? ಅಣ್ಣ ನನಗ ಅಣ್ಣ ತಮ್ಮದಿರು ನಿನ್ನ ಹಿಡ್ಕೊಂಡು 4 ಜನ ಆಯ್ತು. 4 ಜನ ಆದ್ರು. ಮತ್ ಹಿಂಗ ಕನ್ಯಾ ನೋಡಿದ್ರ ಹಾ, ಹಾ. ಹೆಂಗ ನಡೀತದ ಮಾಸ್ತರ? ಮೊದಲ ಪಾಯ ಬೇಕು. ಪಾಯ ಹಾಕಿ ಗುರು ಹಿರಿಯರು ಹೆಂಗ ಪಾಯ ಹಾಕ್ಯಾರ ನೋಡ ಮೊದಲ, ಹಾ, ಹಾ. ಆ ರೀತಿನೇ ಹೋಗ್. ಹತ್. ಮತ್ತ ಅಡ್ಡ ತಿಡ್ಡ ಹೋಗ್ಬೇಡ ಅಂತೇಳಿ ನಮ್ಮ ಅಭಿಪ್ರಾಯ ಅದ. ಬಸ್ಸು ಮಾಸ್ತರ್ ಹಾ ಡಬ್ಬಿ ಬೆಡದ್ ಗುಬ್ಬಿ ಎಬ್ಬಿಸಿದಿ, ಲತ್ತಿ ತಿಂದೆ ಮತ್ ನೀ. ಹೌದಲ್ಲೇವ? ಇನ್ನ 3 ದಿನ ಟೈಮ್ ಮತ್ತ ಓಲೇವ ಸಣ್ಣಗೆ ನೋಡೋಣ. ಮುತ್ತಂಗ ನೋಡ್ರಿ ಮನ್ಯಾಗ ಮುತ್ಯ ಸತ್ತಂಗ. ಹೌದ್. ಮಂದೊಂದು ಬಾಳಿಲಿ ಏನ್ ಮಾಡುದು ಬರ್ರಿ. ಹಾ.
ಬೇಜನಂದಂತೆ ಶಾಯೇರ ಏ ಅಣ್ಣ ಗಂಡ ಹೋಗೋದು ಅಲ್ಲಿ ಕಮಲ ಕೋಟ ಏ ಗಂಡೆನೆಂದ ಗಂಡಾಗಬೇಕ ಹೆಣ್ಣೆ ಏ ಗಂಡೆನೆಂದ ಗಂಡಾಗಬೇಕ ಹೆಣ್ಣೆ ನಾವು ನೀವು ಎಲ್ಲ ಹೆಣ್ಣೆ ನವಸದವರು ಏ ನಾನೇ ಗಂಡ ಸಣ್ಣದು ಕರಿಮೇಶೆ ಹೊತ್ತು ತಿರುಗೋದು ಎದೆಯ ಮೇಲೆ ಮಾಲೆ ಎಟ್ಟಗೊಂದ ತಿರುಗೋದು ಟೊಪ್ಪಗ್ಯಾಗ ನಾಳೆ ನಾವು ಹಂಗ್ಯಾಗ ಎದೆಯ ಮೇಲೆ ಮಾಲೆ ಎಟ್ಟಗೊಂದ ತಿರುಗೋದ ಏ ಪಕ್ಕ ಗಂಡ ಸಲ ಪಕ್ಕ ಹೆಂಗ ಸಲ ಪಕ್ಕ ಗಂಡ ಸಲ ಪಕ್ಕ ಹೆಂಗ ಸಲ ಪಕ್ಕ ಗಂಡ ಅಲ್ಲ ಪಕ್ಕ ಹೆಂಗ ಪಕ್ಕ ಹೆಂಗ ಸಲ ಪಕ್ಕ ಗಂಡ ಸಲ ಏನತ್ರಿ ಪಕ್ಕ ಹೆಂಗ ಸಲ ಪಕ್ಕ ಗಂಡ ಸಾಲ ಯಾತಕ ನೇಮ ಬಂದು ಕರೆ ಸೊಳ್ಳೆ ನಡುವೆ ತೆಗರೆ ಚರವ ಕೊಂಬಾರ ತಗಳಿ ನಂಗ ಮೂರು ಮಂದಿ ನಡುವೆ ತೆಗರೆ ತೆರವ ಕೊಂಬಾರ ತಗಳಿ ನಂಗ ಹೆಂಡಾದ ಬಳಕ ಬಂದ ಒಳಗ ಪ್ರಾಣವ ಸೇರಿ ಗೆಳತಾನ ಕಟ್ಟಿ ನನ್ನ ಗೂಡ ಮೂರರಸ ನನ್ನಲೇ ಕಾಲ ದೋಸಕ ಬಂದೆ ತೊಮೆದಾರ ಹೋಗು ಕಾಲಕ ತೋರ್ಸಲಿಲ್ಲ ಕಲ ಓಡಿದಂಗ ಓಡಿ ಕಲ ಓಡಿದಂಗ ಓಡಿ ವಾದ ಓಡಕೋತ ಎಡದೆತ್ತ ಸಾರಗ ಆದಾರೆಲ್ಲೋ ಅಂಟೆತೋ ಯಮ ಧರ್ಮನ ಅದು ಹೋಗಿ ಸಿಕ್ಕಿ ತಪ್ಪ ಇವನ ಹೆಡದ ಮೈ ತುಂಬ ಇವನ ಪಾಪ ಇವನ ಸೋಲಕ್ಕ ಹಾಕಿ ಶಿಕ್ಷೆ ಕೊಡಾಕ ಯಮನಾದ ಸೋಲಕ್ಕ ಹಾಕಿ ಶಿಕ್ಷೆ ಕೊಡಾಕ ಯಮನಾದ ಎಲ್ಲ ಜೀವ ಹೋಗೋದ ಎಲ್ಲಿ ದೇಹ ಎಲ್ಲ ಜೀವ ಹೋಗೋದ ಎಲ್ಲಿ ದೇಹ
ಕೊಡಕ್ಕೆಲ್ಲ ಜಾಮೀನು ಅಲ್ಲಿ ಶಿಕ್ಷೆ ಕೊಡವ ಯಮನಾರೆ. ಹಾದೆ ಬೇಟ ಇವರ ಹಾಡ ಮಾಸ್ತರ ಹೇಳ್ರಿವಾ. ಮಾಸ್ತರ್ ಹೇಳ್ತಾರೆ ಹಾ ಭಾಗ್ಯಶ್ರೀ ಬಾಳ ಗಡಬಡಿ ಮಾಡಾಕತ್ತಾಳ ಹಾ ಬಾಳ ಗಡಬಡಿ ಓಡ್ಯಾಡ್ ದನ ಕಾಯಕತ್ತಾವ ಅಂತ ಹೇಳ್ತಾನ್ರಿ ಮಾಸ್ತರ್. ಹೌದೌದು ಮಾಸ್ತರ್ ನಾವು ಓಡ್ಯಾಡ್ ದನ ಕಾಯಕತ್ತಿಲ್ಲ, ನೀ ಕಾಯಕ್ತೀನಿ ಓಡ್ಯಾಡ್ದವ. ಹೌದು ಹೌದು. ಹಾ ನಾವೊಂದು ಮಾತೇನು ಹೇಳಿದೇವ, ಹಾ ಹಾ ಯಾವ ದ್ರಾಕ್ಷಾಯಣಿ ಅವತಾರದಲ್ಲಿ ಹಾ ಯಾವ ದ್ರಾಕ್ಷಾಯಣಿ ಅವತಾರದಲ್ಲಿ ದಕ್ಷ ಬ್ರಹ್ಮನ ಯಜ್ಞದೊಳಗ ಹಾ ಸತಿದೇವಿ ದೇಹ ತ್ಯಾಗ ಮಾಡಿದಳು ಅಂತ ಹೇಳಿದೆವು. ಹೌದ್ರಿ. ಯಾವ ದ್ರಾಕ್ಷಾಯಣಿ ಹಾ ಹಾ ಮುಂದ ಪರಮಾತ್ಮ ರೋಧನೆ ಮಾಡಿ ಮಾಡಿ ಯಾವ ನಂದೇಶ್ವರಿಗೆ ಕಳಿಸಿದ್ರು ಹೌದ್ರಿ. ಅಲ್ಲಿ ಎಲ್ಲಾ ಬೇರೆ ಬೇರೆನೇ ಆಯ್ತು. ವೀರಭದ್ರ ಉತ್ಪತ್ತಿ ಆದ, ಹಾ ಹಾ ಚೌಡೇಶ್ವರಿನೂ ಉತ್ಪತ್ತಿ ಆದಳು, ಹತ್. ಅದ್ರ ವ್ಯವಹಾರ ಬೇರೆ ಆಯ್ತು ಮಾಸ್ತರ. ಪರಮಾತ್ಮನೇ ಪಾರ್ವತಿನೇ ನನ್ನ ಹೆಂಡತಿ ಆಗಲೆತ್ತೇಳಿ ಹಾ ಹಾ ತಪಸ್ಸು ಮಾಡನತ್ತೇಳಿ ನಾವು ಹೇಳಿದೆವು. ನಾವ್ ಹೇಳಿವಲ್ರಿ. ಇದು ಶಿವಮಹಾಪುರಾಣ 11ನೇ ಭಾಗದೊಳಗದ. ಹಾ ಶಿವಮಹಾಪುರಾಣ 1ನೇ ಭಾಗದ ವಿಚಾರ ಬೇರೆ. ಹತ್. ಮತ್ತ ಶಿವಮಹಾಪುರಾಣ 11ನೇ ಭಾಗದಲ್ಲಿ ಏನಾತ್ರಿ? ಶಿವನು ಗಂಡುನು ಅಲ್ಲ, ಹೆಣ್ಣುನು ಅಲ್ಲ, ನಪೋಷಕನು ಅಲ್ಲ, ಆಹಾ. ಪೂನಪೋಷಕನು ಅಲ್ಲ. ಅಲ್ಲ. ಈತನು ಯಾರು? ಹಾ ಯಾನ್ ಮಾಸ್ತರ, ಹಾ ಹಾ ಇದು ನಿನ್ನ ಶಿವಮಹಾಪುರಾಣದೊಳಗ ಹಾ ಭಾಗ 11ನೇ ಭಾಗ. 11ನೇ ಭಾಗ ಏನ್ ಹೇಳ್ತಾರಂದ್ರ, ಏನ್ ಹೇಳ್ತಾರೆ? ಶಿವನು ಹೆಣ್ಣುನು ಅಲ್ಲ, ಗಂಡನು ಅಲ್ಲ, ಗಂಡುನು ಅಲ್ಲ, ನಪೋಷಕನು ಅಲ್ಲ, ಪೂನಪೋಷಕನು ಅಲ್ಲ. ಈತನು ಯಾರು? ಹಾ ಮತ್ತ ಅವರೇ ಹೇಳ್ಯಾರ. ಹೌದ್ರಿ. ಮತ್ತ ನೀ ಪರಮಾತ್ಮ ಅದೇ ಅಂತೇಳಿ ನೀ ಹೇಳ್ತಿ. ಹಾ ಹಾ ಮತ್ತ ನೀ ಯಾರದೇ ಅನ್ನೋದು ಹೇಳತ್ತೇಳಿ ನಾವು ಕೇಳಕತ್ತಿದೆವು. ಹಾ ಹಾ ಮತ್ತ ಪರಮಾತ್ಮ ಏನಾತ್ರಿ? ಶಿವಮಹಾಪುರಾಣ ಉತ್ತರ ಕಾಂಡದೊಳಗ ಭಾಗ 4ನೇದೊಳಗ ಆಹಾ. ಪಾರ್ವತಿನೇ ನನ್ನ ಹೆಂಡತಿ ಆಗಲತ್ತೇಳಿ ಹಾ ತಪಸ್ಸು ಮಾಡ್ಯಾನಂತೇಳಿ ನಾವು ತೋರಿಸ್ತೇವೆ. ನಾವ್ ತೋರಿಸ್ತೇವಲ್ರಿ. ಮತ್ತ ಮಾಸ್ತರ್ ಅಂದುದು ಖರೆಯದ. ಹಾ, ಹಾ. ಪಾರ್ವತಾದೇವಿನು ಹಾ ಪರಮಾತ್ಮನೇ ನನ್ನ ಪತಿ ಆಗ್ಲತ್ತೇಳಿ ಧ್ಯಾನ ಮಾಡ್ಯಾಳ. ಹೌದ್ರಿ. ಇಬ್ರು ಕೂಡಿದಾಗ ಹಾ ಮೊದಲ ಪರಮಾತ್ಮ ಧ್ಯಾನ ಮಾಡ್ಯಾನ, ಮತ್ ಆಮೇಲೆ ಆಕಿ ಪಾರ್ವತಿ ಧ್ಯಾನ ಮಾಡ್ಯಾಳ. ಹೌದೌದ್ರಿ. ಯಾಕಂದ್ರ ಹಾ ಹಾ ಪಾರ್ವತ ಪರ್ವತರಾಜನ ಮಗಳಾಗಿ ಹುಟ್ಟಿದ ಮೇಲೆ ಧ್ಯಾನ ಮಾಡ್ಯಾಳ. ಧ್ಯಾನ ಮಾಡ್ಯಾಳ. ಅದಕ್ಕಿಂತ ಮೊದಲನೇನು ಪರಮಾತ್ಮ ಧ್ಯಾನ ಮಾಡ್ಯಾನ. ಹತ್. ಯಾಕ ಮಾಸ್ತರ ಹಾ, ಹಾ. ವಿಚಾರ ಹಿಂದಿನೆಲ್ಲ ಹೊಡ್ಕೊಂಡು ಬರ್ತವ. ಹೌದೌದ್ರಿ. ಅದಕ್ಕೆ ಅಂದಿನಿ, ನೀ ಟೊಂಗಿ ಟೊಂಗಿ ತಿರುಗಾಡಬೇಡ. ಹೌದೌದ್ರಿ. ಟೊಂಗಿ ಟೊಂಗಿ ತಿರುಗಾಡದ ನಡಿ ಅಲ್ಲಿ ನಿನ್ನ ವ್ಯವಹಾರ. ಹತ್. ಅದಕ್ಕ ಏನಾತ್ರಿ? ನಿನ್ನ ಪರಮಾತ್ಮ ಹಾ ನನಗ ಅನ್ನಪೂರ್ಣೇಶ್ವರಿ ತಳಿ ತಾಯಿಗೆ ಬಿರುದದ. ಬಿರದತ್ತಲ್ರಿ. ಯಾವ ನಿನ್ನ ಪರಮಾತ್ಮನಿಗೆ ಬ್ರಹ್ಮದೋಷ ತಟ್ಟಿತ್ತು, ಇದು ಭಿಕ್ಷಾ ಬೇಡ್ಕೋ ತಿರುಗಾಡ್ತಿತ್ತು. ತಿರ್ಗಾಡ್ತಿತ್ತ. ಯಾವ ನಿನ್ನ ಪರಮಾತ್ಮ ಹತ್. ಅವಾಗ ನನ್ನ ತಾಯಿ ಹೊರನಾಡು ಅನ್ನಪೂರ್ಣೇಶ್ವರಿಯಾಗಿ ಹಾ ಹಾ ನಿನ್ನ ಪರಮಾತ್ಮನಿಗೆ ಭಿಕ್ಷೆ ನೀಡಿದಾಗ ಹಾ. ಆ ಭಿಕ್ಷೆ ಪಾತ್ರೆ ತುಂಬಿದ ಮ್ಯಾಲ ಹತ್. ಪರಮಾತ್ಮನಿಗೆ ಬ್ರಹ್ಮದೋಷ ನಿವೃತ್ತಿ ಆಗ್ಯದ. ಹೌದೌದ್ರಿ. ಅಂತ ಶಕ್ತಿ ನನ್ನ ತಾಯಿ ಬಲ್ಲಿ ಅದ. ಅದಾಯ್ತು. ಅದಕ್ಕೆ ಅನ್ನಪೂರ್ಣೇಶ್ವರಿ ತಳಿ ನಾಮಕರಣ ಅದ. ಹಾ ಹಾ ಮತ್ ನೀ ಏನ್ ಹೇಳ್ತಿ? ಈ ಜಗನ ಎಲ್ಲ ಸಂರಕ್ಷಣೆ ಮಾಡೋ ಪರಮಾತ್ಮ ಅದ. ಪರಮಾತ್ಮ ದಾನ ಇರುವಿ 84 ಲಕ್ಷ ಜೀವಿಗಳಿಗೆಲ್ಲ ಅನ್ನ ಹಾಕಿ ಸಲುವಾದ ಅವದಾನ ಅಂತ ಹೇಳ್ತಿ. ಹತ್. ನಿನ್ನ ಪರಮಾತ್ಮ ಅನ್ನ ಹಾಕಿ ಸಲುವವನೇ ಖರೆ ಇದ್ದ ತಿಳ್ಕೊ. ಹಾ. ನನ್ನ ತಾಯಿಗೆ ಹೆಂಗ ಅನ್ನಪೂರ್ಣೇಶ್ವರಿ ತಳಿ ಹೆಸರು ಬಂದದಲ್ಲ, ಹಾ, ಹಾ. ನಿನ್ನ ಪರಮಾತ್ಮನಿಗೆ ಹಂಗ ಎಲ್ಲಿ ಹೆಸರು ಬಂದ? ಎಲ್ಲಿ ಹೆಸರು ಬತ್ತು? ಈಗ ನನ್ನ ತಾಯಿ ಭಿಕ್ಷೆ ನೀಡಿದ್ರು ಅನ್ನಪೂರ್ಣೇಶ್ವರಿ ತಳಿ ಹಾ ಹೆಸರಾಯ್ತು. ಹೆಸರಾಯ್ತು. ನಿನ್ನ ಪರಮಾತ್ಮ ದಾನ ಮಾಡ್ಯಾನಲ್ಲ, ಹಾ ಹಾ ಅಲ್ಲಿ ಎಲ್ಲಿ ಅವನ ನಾಮಕರಣ ಆಗ್ಯದ? ಹೌದೌದು. ಅವನಿಗೆ ಒಂದು ಹೆಸರು ಬೇಕಲ್ರಿ. ಬೇಕಲ್ರಿ. ಅದಕ್ಕ ಹಾ ಹಾ ದೇವೇಶನು ಅಂದ್ರ ಹಾ. ದೇವತೆಗಳ ಒಡೆಯನಾದಂತ. ಹೌದ್ರಿ. ಹಿಂಗ ಪರಮಾತ್ಮನಿಗೆ ನಾಮ ಅದಾವ. ನಾಮ ಅದಾವ. ದಕ್ಷವಾಸವನ ತಪದಾಂಬೋಜ, ಹಾ, ಹಾ. ದಕ್ಷನನ್ನು ಸಂಹಾರ ಮಾಡಿದಂತ ಪರಮಾತ್ಮ. ಪರಮಾತ್ಮ ಹಿಂಗೆಲ್ಲ ಪರಮಾತ್ಮನಿಗೆ ನಾಮ ಅದಾವ. ಹೌದ್ರಿ. ಮತ್ತ ನನ್ನ ತಾಯಿಗೆ ಅನ್ನಪೂರ್ಣೇಶ್ವರಿ ತಳಿ ನಾಮ ಆಗ್ಯದ. ನಾಮ ಆಗ್ಯದ. ನಿನ್ನ ಪರಮಾತ್ಮ ಯಾರಿಗೆ ದಾನ ಮಾಡ್ದ? ಮಾಡ್ಯಾನ. ಅವಾಗ ಪರಮಾತ್ಮನಿಗೆ ನಾಮ ಯಾವದಿತ್ತು? ಹತ್. ದಾನ ಮಾಡಿದಾಗ ಹೌದೌದ್ರಿ.
ಮತ್ತೆ ಇಲ್ಲನು ಅನ್ನಪೂರ್ಣೇಶ್ವರಿಗೆ ಶರಣಾಗು ಎಲ್ಲಾ ತೋರಿಸ್ತೇವ್ ಗೋಳ ಕೊಚ್ಚಬೇಡ ಹೋದವ ಸಣ್ಣಗೆ ಮಾಸ್ತರ ಹೇಳವ ಅಂದ್ರ ಪರಮಾತ್ಮ ದಡ್ಡ ಅಂತ ಹೇಳ್ತಾನ ಬ್ರಹ್ಮಗ ಮಕ್ಕಳಾಗಿಲ್ಲ ಇಲ್ಲ ರುದ್ರಗ ಮಕ್ಕಳಾಗಿಲ್ಲ ಇವ್ರಿಗೆ ಯಾರು ಶಾಪ್ ಆಗೈತಿ ಹೇಳ್ತಾರೆ ಮಾಸ್ತರ ಅವ ತಾಯಿನ ಮಾಸ್ತರ್ ಹೇಳ್ತಾನ್ರಿ ಏನಂತ್ರಿ ವಿಷಯ ಹೇಳ್ತಾನಲ್ರಿ ಮಕ್ಕಳ ಆಗಲ್ದಂಗೆ ಯಾರು ಶಾಪ್ ಆಗೈತ ಮತ್ತ ಬ್ರಹ್ಮನ ಗುಡಿ ಎಲ್ಲಿ ನಿರ್ಮಾಣ ಆಗಿಲ್ಲ ಏನು ಪೂಜೆನೇ ಆಗಿಲ್ಲ ಅವಂದ ಯಾಕೆ ಪೂಜೆ ಆಗಿಲ್ಲ ಅವಂದ ಯಾಕೆ ಗುಡಿ ಇಲ್ಲ ಭೂಮಿ ಮೇಲೆ ಹೌದಿಲ್ರಿ ಮಾಸ್ತರ್ ಭಾಳ ಶಾನೆ ಅದಾನ ಮತ್ತ ಇವರು ಬ್ರಹ್ಮ ಯಾವ ಪರಮಾತ್ಮ ಯಾವ ಷಣ್ಮುಖನನ್ನು ಉತ್ಪತ್ತಿ ಮಾಡಬೇಕಾದ್ರ ಏನಾತ್ರಿ 6 ಮಂದಿ ಹೆಣ್ಣು ಮಕ್ಕಳು ಹಿಂಗ ಕಾಸ್ಕೋತ್ ಕೂತಿರು ವೀರ್ಯಸ್ಖಲನವಾಯಿತು ವೀರ್ಯಸ್ಖಲನ ಆದ ಬಳಿಕ ಅವರು 6 ಮಂದಿ ಗರ್ಭಾವತಿ ಆದ್ರು ನಾವು ಇನ್ನ ಮದುವೆ ಆಗಿಲ್ಲ ಗಂಡನ ಗುರುತೇ ನಮಗಿಲ್ಲ ಗೊತ್ತಿಲ್ಲ ಇಂಥ ಅನ್ಯಾಯ ಐತೇಳಿ ಎಲ್ಲಾ ಹೊರಗೆ ತೆಗೆದು ಒಕ್ಕಟ್ಟಿದ್ರು ಅವರು ನಿನ್ನ ಪರಮಾತ್ಮನ ಧರ್ಮ ಏನು ಅವರಿಗೆ ಮದುವೆ ಆಗಿಲ್ಲ ಅವರಿಗೆ ಏನೋ ಗೊತ್ತಿಲ್ಲ 6 ಮಂದಿ ಹೆಣ್ಣು ಮಕ್ಕಳಿಗೆ ಇಂದ್ರಿಯಸ್ಖಲನ ಮಾಡ್ದ ಆ ಷಣ್ಮುಖ ಸ್ಕಂದ ಕುಮಾರ ಇವರೆಲ್ಲರೂ ಉತ್ಪತ್ತಿ ಆದ್ರು ಇನ್ನು ಏನು 6 ಮಂದಿಗೆ ವೀರ್ಯಸ್ಖಲನ ಮಾಡಿದೆಯಲ್ಲ ಅವ್ರ ಹೆಸರು ಹೇಳು ಮಾಸ್ತರ್ ಅವ್ರ ಹೆಸರು ಏನನ್ನದ ಪಿಟೇಲ್ ಮಾಸ್ತರ್ ಹೇಳ್ತಾನ್ರಿ ಪಿಟೇಲ್ ಮಾಸ್ತರ್ ಬ್ಯಾಡ್ರಿ ಪಿಟೇಲ್ ಮಾಸ್ತರ್ ಶಾಣೆ ಅದನ್ರಿ ಪಿಟೇಲ್ ಮಾಸ್ತರ್ ಈ ಕಡದವಲ್ರಿ ಅವ ಗುಲ್ಬರ್ಗ ಸೈಡ್ ದವದನ ದೂರಿನವ್ರು ಬಂದಾರಿ ಅದಕ್ಕೆ ಪರಮಾತ್ಮ ಏನು ವೀರ್ಯಸ್ಖಲನ ಮಾಡ್ದಲ್ಲ ಆ ಹೆಣ್ಣು ಮಕ್ಕಳಿಗೆ ಅಟ್ಟೆ ಹೈದಿಲ್ಲ ಅದು ಒಂದೊಂದು ಗಿಡಕ್ಕೂ ಹೋಗಿ ಹೈದದ ಹೌದಲ್ರಿ ಮಾಸ್ತರ ಆ ಗಿಡ ಒಂದು ಮಗುವಿಗೆ ಜನ್ಮ ಕೊಟ್ಟದ ಆ ಮಗುವಿನ ನಾಮಕರಣ ಏನು ನೋಡೋಣ ಏನೇನ್ ಹೇಳ್ತಾರೆ ಹೇಳ್ರವ ನೋಡೋಣ್ರಿ ಮುಂದಿನ ಪಾಳ್ಯಕ್ ಮುಂದಿನ ಪಾಳಿಗೆ ಯಾಕ್ರಿ ನಾಳೆ ಆರತಿ ಪದ ಆಗುತ್ತಾನ ಹೇಳ್ರಿ ಇವ್ರು ಹಿಂಗತ್ರಿ ಯಾಕಂದ್ರೆ ಇವ್ರು 6 ಮಂದಿ ಕನ್ಯರದೊಂದು ಮತ್ತು ವೀರ್ಯ ಹರಿದಾಡ್ಕೋತ ಹೋಗಿ ಗಿಡಕ್ಕೆ ಹತ್ತದ ಗಿಡದಿಂದ ಉತ್ಪತ್ತಿ ಆಗ್ಯಾನ ಒಬ್ಬ ಅವನ ಹೆಸರೇನು ಮಾಸ್ತರ್ ಇನ್ನೊಂದು ವಿಷಯ ಕೇಳ ಬಿಡೋಣ್ರಿ ಒಟ್ಟ 2 ದಿನ ಟೈಮ್ ಐತಿ ಮಾಸ್ತರ್ ತೋಲಿ ಟೈಮ್ ಈ ಶರೀರಕ್ಕ 32 ಹಲ್ಲದಾವ 32 ಹಲ್ಲದಾವು ಆ ಹಲ್ಲಿನ ಹೆಸರೇನ ಯಾವ ಹಲ್ಲು ಮುಕ್ತಿ ಹೊಂದ್ಯಾವ ಯಾವ್ಯಾವ ಹಲ್ಲುಗಳ ಮುಕ್ತಿ ಹೊಂದ್ಯಾವ ಇದನ್ನ ಹೆಸರು ಹೇಳೋದು ಡಪ್ ಬಾರ್ಸೋದು ಮಾಸ್ತರ್ ಗೋನ್ ಹಾಕ್ಬೇಡ ಅಲ್ಲೇ ಮನೆಯಾದ ಮೇಲ ದನಿಯ ಬಂದಾನ ಏ ನನ್ನ ಮನೆಯ ಅಲೆ ತಾನೆ ತಾತನೆ ಏ ನನ್ನ ಮನೆ ನನ್ನ ಹೊಲ ಅಂದಕ 2 ಬೇಟ ಮೂರ ಬೇಟ ನನ್ನ ಮನೆ ನನ್ನ ಹೊಲ ಅಂದಕ 2 ಬೇಟ ಹೋಗವ್ರೆ ಸಂಬಂಧೆ ಬರವ್ರೆ ಸಂಬಂಧೆ ಏ ಯಾರ ಇದಕ್ಕ ಶ್ರೇವಣ ನಿನಗಾಗಿ ಎಲ್ಲಿ ಕನಸ ಏಕಾಗಿ ಬಣ್ಣ ಕೋಗಿಲಕ ಅಂದರ ಏಕಾಗಿ ಬಣ್ಣ ಕೋಗಿಲಕ ಅಂದರ ಒಂದ ಕೊಲಮೆ ಒಳಗ ಹೊಟ್ಟೆ ಬಂದವಾರ
ಸ್ವಯಂ ಬ್ರಹ್ಮ ಶಿವನೋ ತಾ ಕೂಡಿ ಕೊಂಡ ಸತ್ಯೇನೋ ಏ ಸತ್ತಕೋಟೆ ರಾಜಾರು ಹಾಳಾಗಿ ಹೋಗ್ಯಾರ ನಮ್ಮ ಭೂಮಿ ಹೋಗ್ಯಾದೇನೋ ಅಲ್ಲಿ ಶಕ್ತಿ ಭೂಮಿ ಹೋಗ್ಯಾದೇನೋ ಏ ಸತ್ತಕೋಟೆ ರಾಜಾರು ಹಾಳಾಗಿ ಹೋಗ್ಯಾರ ತಾಯಿ ಭೂಮಿ ಹೋಗ್ಯಾದೇನೋ ಮಗೆ ಮಾಡ್ಲಕ್ಕ ಬರೋದೆಲ್ಲ ರಂಜನಿಗೆ ಸಾರ ಹೇಳ್ಕೊಂಡೆ ಮಾಡಾರ್ದ ಮಾಡ್ತೀನಂತ ಸುಳ್ಳೆ ಅವರು ಕಳ್ಕೊಂಡೆ ಕಲ್ಲಾಗ ಚೋರ ಎಟ್ಟ ಕೊಯ್ಯ ಬ್ಯಾಡ ಚಂಡಿ ಚಂಡೆ ಎಟ್ಟಾಡಬಾರ್ದು ಕಂಡೆ ಎಟ್ಟ ಬಾಯೆ ಬೆಟ್ಟ ಬಂಡೆ ಎಷ್ಟಾದ್ರೂ ತೆರೆ ನಿನ್ನ ನಿನ್ನ ಪಾಲಕ ಪರ್ಯಾನ ಬೇಡ ಬ್ಯಾಡ ನಿನ್ನ ಪಾಲಕ ಪರ್ಯಾನ ಬೇಡ ಬ್ಯಾಡ ಮಾಸ್ತರ ಹೇಳ್ರಿವಾ ಇಲ್ಲಿ ಏನ್ ವಿಷಯ ಬಂದಾಗ ಗೊತ್ತೇನ್ರಿ ಏನು ವಿಷಯ ಬತ್ರಿ ಮನಿ ಆದ ಮೇಲೆ ದನಿಯ ಬಂದಾನೋ ಅಲ್ಲಿ ನನ್ನ ಮನೆ ಅಂದಾನೋ ತಾನೇ ತಾನೇ ನಿಂತಾನೋ ಹೌದೌದವ ನನ್ನ ಮನೆ ನನ್ನ ಹೊಲ ಅಂದಕ್ಕಿಂದು ತಾನೇ ಬಿಟ್ಟು ನಡೆದಾನೋ ಹೌದಲ್ಲವ ಹೋಗವ್ರ ಎಸ ಮಂದಿ ಬರವ್ರ ಎಸ ಮಂದಿ ಯಾರ ಇದಕ್ಕ ಶ್ರೀವನ ನಿನಗಾಗಿ ಎಲ್ಲಿ ಕಾಣಿಸ್ಯಾನ ಹೋಗವ್ರ ಎಸ ಮಂದಿ ಬರವ್ರ ಎಸ ಮಂದಿ ನಿಶೆ ಬಿಡುಗಡೆ ಆಗ್ಬೇಕು ಮಾಸ್ತರ ಮತ್ತ ಒಂದ ಕುಲುಮೆ ಒಳಗ ಹುಟ್ಟಿ ಬಂದವರು ಸ್ವಯಂ ಬ್ರಹ್ಮ ಶಿವನು ತಾ ಕೂಡಿಕೊಂಡನೋ ಶಕ್ತಿನೋ ಸತ್ತಕೋಟೆ ರಾಜರು ಹಾಳಾಗಿ ಹೋಗ್ಯಾರೋ ತಾಯಿ ಭೂಮಿ ಹೋಗಿತ್ತೇನೋ ಭೂಮಿಯಲ್ಲಿ ಹೋಗಿಲ್ಲವ ಭೂಮಿಯಲ್ಲಿ ಹೋಗಿಲ್ರಿ ಟ್ರಾಕ್ಟರ್ ನೇಗಲ್ ಹೊಡಿತಾರ ಹಾ ಹಾ ಕೆಬ್ಬಣ್ಣ ಹಚ್ಚಿ ನೇಗಲ್ ಹೊಡಿತಾರ ಹೊಡಿತಾರ ಎತ್ತುಗಳು ಇದ್ದು ಮೊದಲ ಅವು ಅದು ಹೌದ್ರಿ. ಟ್ರಾಕ್ಟರ್ ಹಾ ಇಂಥವೆಲ್ಲ ಆದ್ರೂ ಭೂಮಿ ಸತ್ತಿಲ್ಲ ಎಲ್ಲಿ ಹೋಗಿಲ್ಲ ಹೋಗಿಲ್ಲ ಮತ್ತ ಅವೇ ಹಾಳಾಗ್ಯಾವ ಕೆಬ್ಬನು ಹಾಳಾಗ್ಯಾವ ಕಬ್ಬನ ಹಾಳಾಗ್ಯಾವ ಎತ್ತುಗಳು ಹಾಳಾಗ್ಯಾವ ಹೋಗ್ಯಾವಲ್ರಿ ಅವು. ಬಸು ಮಾಸ್ತರ್ನು ಹಾಳಾಗ್ಯಾನ ಹಾಳಾಗ್ಯಾನ ಆದ್ರ ಭೂಮಿ ಎಲ್ಲಿ ಹಾಳಾಗಿಲ್ಲ ಇವ್ ಭಾಗ್ಯಶ್ರೀ ಯಾಕತ್ ಬಸವನ್ ಮಾಸ್ತರ್ ಹಾಳಾಗತ್ತಾನ ಹೌದೌದು ಭೂಮಿಯಲ್ಲಿ ಹಾಳಾಗಿಲ್ಲ ಅಂತೇಳಿ ನಮ್ಮ ವಾದದ ಹಾ ಹಾ ಮತ್ತ ಇಲ್ಲೇ ಹಾಳಾಗ್ಯದ ಅಂತೇಳಿ ಹೇಳು ಹತ್ ಮನಿ ಆದ ಮೇಲೆ ಧನಿಯ ಬಂದಾನು ದನಿಯ ಬಂದಾನೋ ಮೊದಲ ಪಿಂಡ ಮೊದಲ ಮಸ್ತರ ಹತ್ ಆಮೇಲೆ ಪ್ರಾಣ ಪ್ರಾಣ ಮೊದಲ ಈ ಗಡಿಗೆ ತಯಾರಾಗಬೇಕಾದ್ರೆ ಮೊದಲ ಪಿಂಡ ಪಿಂಡ ಆಮೇಲೆ ನಿನ್ನ ಪ್ರಾಣ ಬಂದದ ಹತ್ 4 ತಿಂಗಳಾದ ಮೇಲೆ ಬಂದದ ಅಂತ ಹೇಳ್ತಾರ ಹೇಳ್ತಾರಲ್ರಿ 4 ತಿಂಗಳಾದ ಮೇಲೆ ನೀ ಹಾ. ಈ ಪಿಂಡಿನೊಳಗ ಬಂದೆ ಅಂದ್ರ ಹಾ. ನನಕ್ಕಿಂತ ಸಣ್ಣವನು ಹತ್ ಯಾವ ನನ್ನ ಆದಿಶಕ್ತಿಕ್ಕಿಂತ ಸಣ್ಣವ ಸಣ್ಣವ ಯಾಕಂದ್ರ ಪಿಂಡ ಮೊದಲ ಹೌದಲ್ರಿ ಪ್ರಾಣ ಹಿಂದಿಂದ ಬಂದದ ಹಿಂದಿಂದ ಬಂದತ್ತಿ ಮೊದಲೇ ಪ್ರಾಣ ಇತ್ತಂದ್ರ ಹಾ ಅದು ಬೇರೆ ವಿವರ ಹೌದಲ್ರಿ ಹಿಂದಿಂದ ಬಂದದ ಪ್ರಾಣ ಹಾ ಹಾ ಮೊದಲ 4 ತಿಂಗಳು ನೀ ಸಣ್ಣವಿದ್ದಿ ಸಣ್ಣವದಾನ್ರಿ ಇದು ಶಾಸ್ತ್ರ ಪ್ರಕಾರ ಸಣ್ಣವಾದಿ ಹತ್ ಮತ್ತ ಏನಾತ್ರಿ ಸೀತಾದೇವಿಕ್ಕಿಂತ ಹಾ. ರಾಮ ಬಹಳ ಸಣ್ಣವದಾನ ಅಂತ ಹೇಳ್ತಾ ಹೇಳ್ತಾರ ನೀನು ಅಲ್ಲಿ ಸಣ್ಣವನೇ ಐತಿ ಹೌದೌದ್ರಿ ಯಾಕಂದ್ರ ಬಹಳ ಜೋಪಾನ ಮಾಡ್ಕೊಂಡು ಬಂದಾರ ನಿನಗ ಹೌದೌದ್ ವರ ಅವತಾರ ತೊಟ್ಟಾಕರ ನರ ಹಾ ಹಾ ಏನಿವ ವರ ಅವತಾರ ತೊಟ್ಟದ ಒಳಗಿದ್ರದ್ ಏನು ಉಳಿದಿತ್ತಿಲ್ಲ ಏನು ಉಳಿದಿದ್ದಿಲ್ಲ. ನನ್ನ ತಾಯಿ ಹಿಂಗ್ಯಾಕಾಗ್ಯದ ನನ್ನ ಮಗ ತಳಿದಕ್ಕೆ ಹೊರಗೆ ತೆಗೆದು ತಗದು ಸ್ವಚ್ಛಾಗಿ ಮೈ ತೊಳೆದು ಮೈಯ ತೊಳೆದು ಇಲ್ಲಿ ತಂದು ಕುಂಡ್ರಿಸ್ಯಾಳ ಬಸು ಮಾಸ್ತರ ಹಾಡಾಕ್ರಿ ಮತ್ತಿಮಾತನ ಹಾ, ಹಾ. ಏ ನಾನೇ ತಯಾರ ಮಾಡಿದ ನಾನಿನ್ನ ದೊಡ್ಡವಾಗಿ ದೊಡ್ಡಕ್ಕೆ ಇದೀನಿ ಇನ್ನ ಬಹಳದ ಮಾಸ್ತರ ಈಗ ಪ್ರಾರಂಭ ಆಗ್ಯದ ನಮ್ಮದು ಹತ್ ಇಟ್ಟಿಗೆ ಬಿಡು ಮರಿ ಅಲ್ಲಿದು ಹಾ ಹಾ ನಿನ್ನ ಪರಮಾತ್ಮ ಎಲ್ಲಿ ಏನೇನು ಮಾಡ್ಯಾನ ಅನ್ನೋದು ಹೌದೌದ್ರಿ ಯಾರ್ಯಾರ ಮನಿ ಮುರಿದಾನ ಮುರ್ದಾನ ನಿನ್ನ ಪರಮಾತ್ಮ ವಿಷ್ಣುದು ಬೇರೆ ಹತ್ ನೋಡೋಣವ ನಾಳೆಗೆ ಹೋಲಿದು ಹೋಗಿ ಸಣ್ಣಗೆ ಅವ್ರ ನಮ್ಮ ಅಣ್ಣಾರ ಒಂದ್ ವಿಷಯ ಕೇಳ್ಯಾರ ಅವ್ರು ಇಲ್ಲೇ ನಿಂತಾರ ಹೌದೌದೌದ್ರಿ ಯಾಕಂದ್ರ ಅಂದೇವಾಡಿ ಕವಿಗಳು ಏನ್ ಹೇಳ್ತಾರ ಹಾ ಹಾ ಧಾರೆಗೊಂದು ಮಸೂತಿ ಕಟ್ಟಿದನು ಹಾ ಹಾ
ಗಾಳಿ ಪಣಲಿಗೆ ಹಚ್ಚಿ ಬೆಂಕಿ ಮೇಲ್ಮುದ್ದೆ ಹಾಕಿ ನೀರು ಕಂಬ ಕೊಟ್ಟಿದೆನು. ಎಲ್ಲಾ ಬಾಗಿಲ ಖುಲ್ಲಾನೆ ಬಿಟ್ಟಿದರು. ಈ ಪಂಚಮಹಾಭೂತ ಶರೀರ ಬದ್ದಲ ಈ ಮಸೂತಿಯನ್ನು ನಿರ್ಮಾಣ ಮಾಡ್ಕೊಂಡು ಬಂದರ ಕವಿಗಳು. ಹೌದೌದಲ್ರಿ. ಅದಕ್ಕೆ ಮಸೂತಿ ಒಳಗ ಬೈಲಿನೊಳಗ ಬೈಲ, ಬೈಲಿನೊಳಗ ಬೈಲ, ಮಹಾಬೈಲ, ಮಹಾಬೈಲ ಹೆಂಗ ಈ ಮಸೂತಿ ಅದಲ್ಲ. ಹೌದೌದ್ರಿ. ಮಸೂತಿ ಒಳಗ ಗಂಟಿಲ್ಲ, ಗಂಟಿಲ್ಲ. ನಾನೇ ಪರಮಾತ್ಮ ಅದಿನು, ಈ ಜಗತ್ ರಕ್ಷಣೆ ಮಾಡವ ನಾನೇ ಅದಿನು ಇಟ್ಟೆಲ್ಲ ಹೇಳ್ಯಾರ. ಇದೆಲ್ಲ ಆದ್ರೂ ಮಸೂತಿ ಅಂದ್ರೆ ಹೆಣ್ಣ ಮಾಸ್ತರ. ಹೆಣ್ಣೈತಿ ಕರೆಕ್ಟ್ ಇಲ್ರಣ್ಣ. ಮಸೂತ್ಯವ ಅಂದ್ರೆ ಹೆಣ್ಣ. ಹೆಣ್ಣ ಅನ್ನಾರ್ ಕೂತಾರ ಇಲ್ಲೇ ಗಪ್ಪ ಕೂತಾರಲ್ಲ. ಇರ್ಲ್ರಿ ಅದು, ಯಾಕಂದ್ರ ಒಂದೊಂದು ವ್ಯವಹಾರ ಬೇರೆ ಇದ್ದಿರ್ತಾವ್ರಿ. ಮಸೂತಿ ಅಂದ್ರೆ ಹೆಣ್ಣ. ಹೆಣ್ಣ ಮತ್ತ ಹೆಣ್ಣ ಈಗ ಮಸೂತಿ ಒಳಗೆ ಹೆಣ್ಮಕ್ಳು ಯಾಕೆ ಹೋಗಂಗಿಲ್ಲ ಕೇಳ್ತಾರೆ. ಯಾಕೆ ಹೋಗಲ್ಲ ಅಂತೇಳಿ ಕೇಳಕತ್ತ. ಯಾಕಂದ್ರ ಮಾಸ್ತರ ನಮ್ಮ ಕವಿಗಳು ಹೇಳಿದ ಪ್ರಕಾರ ಏನಾತ್ರಿ? ಯಾವ ಅಂದೇವಾಡಿ ಗುರುಗಳು ಏನ್ ಹೇಳ್ಯಾರ? ಏನ್ ಹೇಳ್ಯಾರಿ? ಇದು ಮಸೂತಿ ಅನ್ನೋದು ಬಹಳ ಶ್ರೇಷ್ಠವಾದಂತ ಸ್ಥಾನದ. ಈ ಶ್ರೇಷ್ಠವಾದಂತ ಸ್ಥಾನಕ್ಕ ಹೆಣ್ಮಕ್ಳು ಬರಬಾರ್ದತ್ತೇಳಿ ಏನು ಒಂದು ರೂಲ್ಸ್ ಮಾಡ್ಯಾರಲ್ರಿ. ಅದಕ್ಕೆ ನಾಳೆಗೆ ಇದ್ರ ವರ್ಣನೆ ಮಾಡ್ತಾ ಮಾಸ್ತರ. ಮಾಸ್ತರ್ ಕೇಳಿಲ್ರಿ ಇದನ್ನ? ನಮ್ಮ ಅಣ್ಣಾರ್ ಕೇಳ್ಯಾರ ಇದನ್ನ. ಅಣ್ಣವ್ರೇ ಕೇಳಿ ಮಾಸ್ತರ್ ಏನೇನ ನೋಡು ನೀ ಏನ್ ಹೇಳ್ತಾನ ಅಂತ ಕೇಳ್ಯಾರ ಮಾಸ್ತರು. ಹೌದೌದ್ರಿ. ಅದಕ್ಕೆ ಮಾಸ್ತರ ನಾಳೆ ಇದ್ರದು ಮಸೂತಿ ಒಳಗೆ ಗಂಟಿಲ್ಲ ಅಂತೇಳಿ ಹಿಂಗ್ ಬಿಡುಗಡೆ ಮಾಡಿದೆವು. ಯಾರ ಸಲುವಾಗಿ ಮಸೂತಿ ಒಳಗೆ ಹೆಣ್ಮಕ್ಕಳು ಬರೋದಿಲ್ಲ ಇದು ನಾಳೆ ಬಿಡುಗಡೆ ಮಾಡುವ ಮಾಸ್ತರ. ಈಗ ಮಸೂತಿ ಗಂಟಿಲ್ಲ. ಹೌದವ ಅಂದ್ರ ಮಸೂತಿ ಯಾಕೆ ಗಂಟಿಲ್ಲ ಅಂತ ಕೇಳ್ತಾರೆ ಅನ್ನೋರು. ನಾಳೆ ವಿಷಯ ಇದನ್ನ ಹೇಳೋಣಲ್ರಿ. ಹೌದ್ರಿ. ಈಗ ನಾವು ಮಸೂತಿ ಯಾವ ಅಂದೇವಾಡಿ ಕವಿಗಳು ಇದು ಶರೀರ ಎಂಬ ಮಸೂತಿ ಇದ್ರೊಳಗೆ ಗಂಟಿಲ್ಲ, ಬೈಲು ಸ್ವರೂಪದನ ಪರಮಾತ್ಮ, ನಿರ್ಬೈಲ ನಿರಂಕಾರ ವಸ್ತು ಅಲ್ಲ, ಯಾರ ಕೈಗೆ ಸಿಕ್ಕಿಲ್ಲ ಆತನ ಹೆಂಗಂದ್ರ ಅಲ್ಲಂದು ಆತ ಸಿಗವನು ಅಲ್ಲ, ತೋರವನು ಅಲ್ಲ. ಅದೊಂದು ಸಚ್ಚಿತ್ತ ಆನಂದ ಏನದಲ್ಲ ಅದರೊಳಗೆ ಅಲ್ಲ ಅದನ್ನಂತೇಳಿ ಹೇಳ್ತಾರೆ ಕವಿಗಳು. ಅದಕ್ಕೆ ಅಂದೇವಾಡಿ ಗುರುಗಳು ಹೆಂಗ ಹೇಳ್ಯಾರ? ಹೇಳ್ಯಾರಲ್ರಿ. ಮತ್ ನೀ ಹೆಂಗ ಹೇಳ್ತಿ ನೋಡು. ನೋಡು ಹೆಂಗೈತಿ ನೋಡು ಮುಂದಿನ